ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರ ನೇತೃತ್ವದಲ್ಲಿ ಅವರ ಒಂದು ದೂರದೃಷ್ಟಿ ಇಟ್ಕೊಂಡು ಮಾಡ್ತಿರುವಂತ ಈ ದಸರಾ ಉತ್ಸವದ ಒಂದು ವಿಜಯದಶಮಿಯ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಂತ ಪರಮೇಶ್ವರ್ ಸಾಹೇಬ್ರೆ, ಶ್ರೀಮತಿ ಕನಿಕಾ ಪರಮೇಶ್ವರ್ ಮೇಡಮ್ ಅವರೇ, ಸನ್ಮಾನ್ಯ ಹಿರಿಯರಾದಂತಹ ಮಾಜಿ ಸಚಿವರಾದಂತಹ ಜಯಚಂದ್ರ ಸಾಹೇಬ್ರೆ, ಶ್ರೀಮತಿ ಜಯಚಂದ್ರ ಅವರೇ, ಸುರೇಶ್ ಗೌಡ್ರೆ, ಮಾನ್ಯ ಶಾಸಕರು ತುಮಕೂರು ಗ್ರಾಮಾಂತರ, ಮಾನ್ಯ ಜಿಲ್ಲಾಧಿಕಾರಿಗಳಾದಂತಹ ಶುಭಾ ಕಲ್ಯಾಣ್ ಮೇಡಮ್ ಅವರೇ, ಜಿಲ್ಲಾ ಪಂಚಾಯತ್ ಸಚಿವರಾದಂತಹ ಪ್ರಭು ಸರ್ ಅವರೇ, ಮಾನ್ಯ ಕೆವಿ ಅಶೋಕ್ ಅವರು, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರು, ಮಾನ್ಯ ಅಶ್ವಿಜಾ ಅವರು, ಕಾರ್ಪೊರೇಷನ್ ಕಮಿಷನರ್ ಮತ್ತು ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ, ಎಲ್ಲ ಅಧಿಕಾರಿಗಳೇ, ಪೊಲೀಸ್ ಸಿಬ್ಬಂದಿಯವರೇ, ಮಾಧ್ಯಮದ ಸ್ನೇಹಿತರೆ ಮತ್ತು ನೆಚ್ಚಿನ ಈ ಕಾರ್ಯಕ್ರಮವನ್ನು ಅತ್ಯಂತ 11 ದಿವಸದಿಂದ ಯಶಸ್ವಿ ಮಾಡಿದಂತ ತುಮಕೂರು ಜಿಲ್ಲೆ ಎಲ್ಲ ಆತ್ಮೀಯ ನಾಗರಿಕ ಬಂಧುಗಳು, ಇವತ್ತು ನಮ್ಮ ಸುರೇಶ್ ಗೌಡ ಹೇಳ್ತಿದ್ರು ಮೈಸೂರಿಗೆ ಹೋಗಿ ತಪ್ಪುಟ್ಟು ಸರ್, ಇನ್ನು ತುಮಕೂರಿನಲ್ಲೇ ಮೈಸೂರಿನ ಒಂದು ಆ ಕ್ಲೋನ್ ಇಲ್ಲಿ ಮಾಡಿಬಿಟ್ಟಿದ್ದೀರಾ ಅಂತ ಹೇಳಿದ್ರು. ಆದ್ರಿಂದ ಈ ಅತ್ಯಂತ ವೈಭವಪೂರಿತ ದಸರಾ ಉತ್ಸವವನ್ನ ತಾಯಿ ಚಾಮುಂಡಿ ಮೈಸೂರಿನಲ್ಲಿ ಏನ್ ಮಾಡ್ತಿದ್ರು ಅದನ್ನ ತುಮಕೂರಿನಲ್ಲಿ ಇವತ್ತು ವ್ಯವಸ್ಥಿತವಾಗಿ ಧಾರ್ಮಿಕ ವಿಧಿವಿಧಾನಗಳನ್ನ ಎಲ್ಲ ಕೂಡ ಒಳಗೊಂಡು ಕಲೆ, ಸಂಸ್ಕೃತಿ, ಕ್ರೀಡೆಗೆ ಎಲ್ಲಕ್ಕೂ ಕೂಡ ಅತ್ಯಂತ ದೊಡ್ಡ ವೇದಿಕೆಗಳನ್ನ ಕೊಟ್ಟು ಇವತ್ತು ಅತ್ಯಂತ ಯಶಸ್ವಿಯಾದಂತಹ ಒಂದು ದಸರಾ ಮಾಡಿದ್ದಾರೆ. ಈ ಒಂದು ದಸರಾದ ಅತ್ಯಂತ ಈ ಬಾರಿಯ ವಿಶಿಷ್ಟ ಕಾರ್ಯಕ್ರಮ ಪಂಜಿನ ಕವಾಯತು, ಪಂಜಿನ ಡ್ರಿಲ್ ಅನ್ನು ನೋಡಿ ಇವತ್ತೆಲ್ಲರೂ ಕೂಡ, ಯಾಕಂದ್ರೆ ನಾವು ಯಾರು ನೋಡಿರಲಿಲ್ಲ ಆ ಪಂಜಿನ ಡ್ರಿಲ್, ಪಂಜಿನ ಕವಾಯತು ಅಂತ ಹೇಳ್ತಾರೆ. ಅತ್ಯಂತ ಯಶಸ್ವಿಯಾಗಿ ತುಮಕೂರಿನ ಜನಮನವನ್ನ ಗೆದ್ದಿದ ಕಾರ್ಯಕ್ರಮ ರೂವಾರಿಗಳು ಪರಮೇಶ್ವರ್ ಸಾಹೇಬರು ಮತ್ತು ನಮ್ಮ ಪೊಲೀಸ್ ಇಲಾಖೆ ಮತ್ತು ಹಲವಾರು ಕಾರ್ಯಕ್ರಮಗಳು ಈ ಬಾರಿ ಯಶಸ್ವಿಯಾಗಿ ವಿಶಿಷ್ಟವಾಗಿ ತುಮಕೂರು ದಸರಾದಲ್ಲಿ ಮಾಡಿದ್ದಾರೆ. ಈಗ ಈ ಕಾರ್ಯಕ್ರಮವನ್ನ ಮಾಡಿಕೊಟ್ಟಿದ್ದಕ್ಕೆ, ಮೈಸೂರಿನ ವಿಜೃಂಭಣೆಯನ್ನ ತುಮಕೂರಿನಲ್ಲಿ ಆರಂಭಿಸಿದ್ದಕ್ಕೆ ಮಾನ್ಯ ಪರಮೇಶ್ವರ್ ಸಾಹೇಬರಿಗೆ ತುಮಕೂರು ಜಿಲ್ಲೆಯ ಪರವಾಗಿ, ತುಮಕೂರು ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸಿದ ಕಾರ್ಯಕ್ರಮವನ್ನ ಪರಮೇಶ್ವರ್ ಸಾಹೇಬರು ಮತ್ತು ಯಾವ ರೀತಿ ಹೇಳಿದ್ರು ಅದನ್ನು ಅನುಷ್ಠಾನ ಮಾಡಿದಂತ ನಮ್ಮ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಸಿಇಒ, ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಎಲ್ಲ ನಮ್ಮ ಕಾರ್ಪೊರೇಷನ್ ಇರ್ಬೋದು, ಎಲ್ಲ ವಿವಿಧ 12 ಇಲಾಖೆಯ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ನನ್ನ ಆತ್ಮೀಯ ಎಲ್ಲರಿಗೂ ಕೂಡ ಧನ್ಯವಾದಗಳು.